ಶ್ರೀ ಗುರು ಬಸವಲಿಂಗಾಯ ನಮಃ. ಗುರವೇ ಸರ್ವಲೋಕಾನಾಂ ವಿಸಜೆ ಭವರೋಗಿನಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೆ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವಂಥ ಸದ್ಗುರುವಿನ ಪವಿತ್ರ ಪಾದಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಸಿದ್ಧಾರೂಢರ ಬಸವಾದಿ ಶ್ರೀ ಶಿವಶರಣನ ಸ್ಮರಣೆ ಮಾಡಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂಜ್ಯ ಅಪ್ಪಾಜರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ತಮ್ಮೆಲ್ಲರೂ ಅನಂತ ಶರಣಾರ್ಥಿಗಳು. ನಿನ್ನೆ ದಿವಸ ಅನ್ನ ಬಸವಣ್ಣನವರ ಒಂದು ವಚನದಲ್ಲಿ ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮನ್ನು ಒಲಿಸಬೇಕು ಅಂತ ಹೇಳಿ ಇಂತಿ ತ್ರಿವಿಧವ ಮೆರೆಸಿ ಹರೆಯ ಹೋಯಿಸಿ ಕುರುವ ಪೂಜಿಸುವ ಡಂಬಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ತನುವ ಕೊಟ್ಟು ಅಂತಂದ್ರೆ ಈ ದೇಹದಿಂದ ಗುರುವಿನ ಸೇವೆಯನ್ನ ಮಾಡುವುದು ಅಂತ. ಗುರು ಸೇವೆಯನ್ನ ಯಾವ ರೀತಿ ಮಾಡಬೇಕು, ನಂಬಿಕೆ ಇರಬೇಕು. ಮೊದಲು ಸೇವಾ ಮಾಡಕ್ ಬರಬೇಕು ಮನಸ್ಸು ಅಂತಂದ್ರೆ ಆ ಗುರುವಿನಲ್ಲಿ ನಂಬಿಕೆ, ಭಕ್ತಿ, ಶ್ರದ್ಧೆ ಅನ್ನುವಂಥದ್ದು ಇತ್ತು ಅಂದ್ರೆ ಆಟೋಮೆಟಿಕ್ ವಾಗಿ ಅಲ್ಲಿ ಏನೆಲ್ಲ ಆಗ್ತದೆ. ನಮ್ಮಲ್ಲಿ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಆಮೇಲೆ ಪೂಜ್ಯತೆ ಇಲ್ಲ ಅಂತಂದ್ರೆ ಯಾವುದೇ ಏನು ಮಾಡ್ಬೇಕು ಅಂತ ಮನಸ್ಸು ಬರೋದಿಲ್ಲ. ಮನಸ್ಸು ಬರಲಿಲ್ಲ ಅಂತಂದ್ರೆ ನಾವು ಉದ್ಧಾರ ಆಗೋದು ಯಾವಾಗ? ಆಗೋದಿಲ್ಲ. ನಮ್ಮ ಮನಸ್ಸು ಅಲ್ಲಿ ಏನಾಗೋ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಬೇಕು. ಅಂದಾಗ ನಮಗಲ್ಲಿ ಗುರುವಿನಲ್ಲಿ ನಂಬಿಕೆ, ಶ್ರದ್ಧೆ ಹುಟ್ಟುತ್ತದೆ. ಶ್ರದ್ಧೆ, ಅದಕ್ಕೆ ನಮಗೆ ಯಾರು ಉದ್ಧಾರ ಮಾಡೋದಿಲ್ಲ. ಇಲ್ಲಿ ಸರ್ವಜ್ಞ ಮೂರ್ತಿಗಳು ಹೇಳ್ತಾರ ಏನಂತ, ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನ ಕಳೆಯಲು ಅರಿಯೋರು, ಗುರುವಿಂದ ಬಂಧುಗಳೇ ಉಂಟೆ ಸರ್ವಜ್ಞ. ಈ ಮಾತು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತು ಹೇಳ್ಕೊಂಡ್ ಬಂದ್ರವರು. ಅಂದ್ರೆ ನಮ್ಮಲ್ಲಿ ಎಷ್ಟೇ ಜನ ನಮಗ ಅದಾರಪ್ಪ, ಬಹಳ ಓದಿದವ್ರ ಅದಾರ, ಬಹಳ ಕಲಿತವ್ರ ಅದಾರ, ನಾವೆಲ್ಲ ಮನೆಯಲ್ಲಿ ನಾವು ಓದಿ ನಾವು ಮುಕ್ತರಾಗ್ತೀವಿ ಅಂತಂದ್ರೆ ಆಗುದಿಲ್ಲ ಅಂತಾರ ಅವ್ರು. ಎಷ್ಟೋ ಜನರು ಬಂದು ಬಾಂಧವರು ಸಿಕ್ಕಾಪಟ್ಟೆ ಅದಾರ, ಬಹಳ ಬಂದಿದಾರ ಅಂತಂದ್ರು ಕೂಡ ಆದ್ರೂ ಅವ್ರು ಏನ್ ಮಾಡಂಗಿಲ್ಲ, ನಿಮ್ಮ ಭವಬಂಧನ ಐತಲ್ಲ, ಈ ಜನನ ಮರಣಾತ್ಮಕವಾಗಿರ್ತಕ್ಕಂಥ ಒಂದೇನು ದುಃಖ ಐತಲ್ಲ, ಇದನ್ನ ಪಾರ್ ಮಾಡೋದಿಲ್ಲ ಅವರು. ಹಂಗಾರೆ ಎಲ್ಲಿ ಹೋಗ್ಬೇಕು? ಗುರುವಿನ ಕಡೆನೇ ಹೋಗ್ಬೇಕು. ಬಂಧುಗಳು ಹೆಂಗದಾರ ಅಂತಂದ್ರೆ ಬಂಧುಗಳು ಆದವರು ಬಂದು ಉಂಡು ಹೋಗೋ ತನಕ ಅಷ್ಟೇ ಅಂತ ಅವ್ರು. ನಿಮ್ಮಲ್ಲಿ ಶ್ರೀಮಂತಿಕೆ ಇದ್ದಾಗ ನಮ್ಮವರು ಅಂತ ಹೇಳಿ ಬರ್ತಾರೆ. ನಿಮ್ಮಲ್ಲಿ ನಿಮ್ಮ ಬುಟ್ಟ್ಯಾಗಿನ ರೊಟ್ಟಿ ತೀರಿದ್ದಪ್ಪ, ಬಡತನ ಬಂದಿತ್ತು ಅಂತಂದ್ರೆ ಅವ್ರು ನಿಮ್ಮವ್ರಲ್ಲ, ನಿಮ್ ರಿಲೇಷನ್ ಅಂತ ಕೇಳಿದ್ರೆ ಇಲ್ಲಿ ಬಿಡ್ರಿ, ಅವ್ರಿಗೆ ನಮಗ್ ಬಹಳ ದೂರಿನ ರಿಲೇಷನ್ ಅಂತಾರೆ. ಅದೇ ಬಹಳ ಚಲೋ ಶ್ರೀಮಂತ ಇದ್ದ, ಅವನ ಎಲ್ಲಾ ಪರಿಸ್ಥಿತಿ ಚಲೋ ಇತ್ತು ಅಂತಂದ್ರೆ ಏನ್ ಹೇಳ್ತಾರ, ಅವರು ನಾವು ಬಹಳ ಸಮೀಪದ ರಿಲೇಷನ್ ಅಂತ ಹೇಳ್ತಾರೆ. ಅವ್ರು ನಮ್ಮವರು ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ಅಂದ್ರೆ ಇದ್ರ ಅರ್ಥ ಏನಂತ ಕೇಳಿದ್ರೆ, ನಮ್ಮವರು ಆದವ್ರು ಹೆಂಗ ಬಂದು ಉಂಡು ಹೋಗೋ ತನಕ ಅಷ್ಟೇ. 4 ದಿವಸದ ಒಂದು ಅದ ಫ್ರೆಂಡ್ಶಿಪ್ ಅಂತಿರ್ಲ, ಹಂಗ ಬಂದು ಹೋಗಿ ಮಾಡ್ತಾರ. ಅದು ನಿಜವಾಗಿರ್ತಕ್ಕಂಥ ಬಂಧನ ಅಂದ್ರೆ ಭವಚಕ್ರ ಐತಲ್ಲ, ಈ ಜನ್ಮ ಮರಣಾತ್ಮಕವಾಗಿರ್ತಕ್ಕಂಥ ಈ ದುಃಖವನ್ನ ನಮಗ್ ನಿಜವಾಗಿ ನಮ್ಮ ಬಂಧು ಬಾಂಧವರು ಕಳೆಯೋದಿಲ್ಲ. ಬಂಧುಗಳು ಆದವರು ಬಂದುಂಡು ಹೋಗೋರು, ಬಂಧನ ಕಳೆಯಲು ಅವ್ರು ಬಂಧನ ಬಂದಿರ್ತಕ್ಕಂಥ ಭವಚಕ್ರ ಭವಬಾಧೆಯನ್ನು ಕಳೆಯಕ ಅರಿಯರು ಅವರೇ ತಿಳ್ಕೊಂಡಿರಂಗಿಲ್ಲ. ನಮಗೇನ್ ತಿಳಿಸುದಿಲ್ಲ. ಮತ್ ಯಾರಪ್ಪ ನಮ್ಮ ಬಂಧುಗಳು ಅಂತ ಕೇಳಿದ್ರೆ, ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ. ಸದ್ಗುರುನಾಥನಿಗಿಂತಲೂ ಯಾವುದೇ ಸಂಬಂಧ ಇಲ್ಲದೆ ಅವ್ರೇನ್ ಮಾಡ್ತಾರೆ, ನಮ್ಮನ್ನ ಬಹಳ ಕರುಣಾವಂತರು, ನಮ್ಮನೆ ಉದ್ಧಾರ ಮಾಡ್ತಾರೆ. ಹೆಂಗ? ತಮ್ಮ ಬ್ರಹ್ಮ ಬೋಧೆಯಿಂದ ಸ್ವ ಅನುಭವ ಯುಕ್ತಿ ಅಂತ ಕರೀತಾರೆ. ಅಂದ್ರೆ ತಾವು ಓದಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ಗುರುಕುಲದಲ್ಲಿ ಇದ್ದಂತ ಎಲ್ಲವನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡಿಸಿ ನಮಗೆ ಏನ್ ಮಾಡ್ತಾರ, ಜ್ಞಾನ ಬೋಧೆಯನ್ನ ನಮಗ್ ಕೊಡ್ತಾರೆ. ಅಂತ ಜ್ಞಾನ ಬೋಧೆಯನ್ನ ನಾವು ಕೇಳಿದಾಗ ನಮ್ಮ ಅಂತಃಕರಣ ಸ್ವಚ್ಛಗೆ ನಾವು ಜ್ಞಾನ ಭರಿತರಾಗ್ತೀವಿ, ಜ್ಞಾನವಂತರಾಗಿ ಮುಕ್ತರಾಗ್ತೀವಿ. ಅದಕ್ಕೆ ಇಂಥ ಒಂದು ಭಕ್ತಿ ಅವ್ರು ಹೇಳ್ಬೇಕು ನಮಗ. ಆ ಗುರುಗಳೇ ನಮ್ಮನ ಈ ಹೆಚ್ಚಿನ ಬಂಧುಗಳು ಅಂತ ನಮ್ಮ ಮನುಷ್ಯನೇ ಇರ್ಬೇಕು. ಅಂತ ಒಂದು ಪೂಜ್ಯತೆ ಇರಬೇಕು. ನಂಬಿಕೆ ಮೊದಲು ಬೇಕು. ಅಂತ ನಂಬಿಕೆ ಇತ್ತು ಅಂದ್ರೆ ನಾವು ಉದ್ಧಾರ ಆಗ್ತೇವಿ. ಮತ್ತೆ ನಂಬಿಕೆ ಇಲ್ಲದೆ ಇದ್ರೆ ಇಲ್ಲ.
ಹಂಗ ಒಂದು ಉದಾಹರಣೆ ಹೇಳ್ತೀನಿ. ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ಮ್ಯಾಗೂ ನಾವು ನಂಬಿಕೆ ಇರಬೇಕು, ಅವ್ರ ಚರಣದ ಮೇಲೇನು ನಂಬಿಕೆ ಇರಬೇಕು, ಅಂದ್ರೆ ಭಕ್ತಿ ಇರಬೇಕು. ಅದ್ರ ಬಗ್ಗೆ ಹೇಳ್ತೀನಿ. ಈಗ ನಾವು ಗುರುಗಳು ಮಾಡಿಕೊಂಡಿರ್ತೀವಿ, ಆ ಗುರು ಕೊಟ್ಟಿರ್ತಾರ ಮಂತ್ರ, ಬೀಜ ಮಂತ್ರ ಅಂತಾರ, ಅದ ಉದ್ಧಾರ ತಾರಕ ಮಂತ್ರ ಅಂತಾರ ಅದಕ್ಕೆ. ಅಂದ್ರೆ ಈ ಭವಚಕ್ರದಾಗ ಬೀಳದಂಗ ನೋಡ್ಕೊಳ್ತದ, ನಮ್ಮನ್ನ ಪಾಪ ಪರಿಹಾರ ಮಾಡ್ತದ. ಅಂತ ಮಂತ್ರವನ್ನು ನಮಗ ಬಲಗಿವಿಯಲ್ಲಿ ಒಂದ್ ಚಲೋ ಮುಹೂರ್ತ ನೋಡಿ ನಮಗ ಮಂತ್ರ ಉಪದೇಶ ಮಾಡಿರ್ತಾರ. ಆ ಮಂತ್ರವನ್ನು ನಾವ್ ಏನ್ ಮಾಡ್ಬೇಕು, ಪಠನ್ ಮಾಡ್ಬೇಕು. ನೀವು ಯಾವಾಗಲೂ ಇದನ್ನ ಪಠನ್ ಮಾಡ್ತಾ ಹೋಗ್ರಿ, ನಿಮಗೇನಾಗ್ತದ, ನಿಮ್ ಪಾಪ ಎಲ್ಲ ನಮ್ಮ ಹಿಂದಿನ ಜನ್ಮ ಕರ್ಮದ ಕಟ್ಟೆಲ್ಲ ಹರಿದು ಹೋಗ್ತದ, ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿರ್ತಾರ. ಹೇಳಿದಾಗ ನಾವು ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟು ಮಾಡಿದ್ವಿ ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಅದ್ರ ಮ್ಯಾಗ ಮಂತ್ರ ಮೇಲೆ ನಮ್ಗೆ ವಿಶ್ವಾಸನೇ ಇಲ್ಲ, ನಂಬಿಕೆನೇ ಇಲ್ಲ ಅಂದಾಗ ನಾವು ಉದ್ಧಾರ ಹೆಂಗಾಗೋದು? ಆಗಂಗಿಲ್ಲ. ಅದ್ರ ಬಗ್ಗೆ ಹೇಳ್ತೇನೆ ನಾನು ನಿಮ್ಗೆ. ಒಂದ್ ಹಳ್ಳಿ, ಆ ಹಳ್ಳಿ ಒಳಗ ಪ್ರತಿ ಸಲ ಶ್ರಾವಣ ಮಾಸ ನಡೆಸ್ತಾರಲ್ಲ ಎಲ್ಲ ಊರುಗಳಾಗ. ಶ್ರಾವಣ ಮಾಸ ಪುರಾಣ ನಡೆದಿತ್ತು. ಪುರಾಣ ನಡೆದಾಗ ಅಲ್ಲಿ ತುಕಾರ ಮಹಾರಾಜರು ಅಂತ ಕೇಳಿದ್ರಿ ನೀವೆಲ್ಲ. ತುಕಾರ ಮಹಾರಾಜರು ಅಂತ ಹೇಳಿ ಪ್ರಸಿದ್ಧ ಕೀರ್ತನಕಾರರವರು. ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತ ಹೇಳಿ ಭಜನ ಮಾಡೋರು, ಪಾಂಡುರಂಗನ ಪರಮ ಭಕ್ತರು. ಅವರು ಆ ಊರಿಗೆ ಕೀರ್ತನೆ ಹಾಕಿ ಬಂದ್ರು ಒಂದ್ ತಿಂಗಳ. ಎಲ್ಲರಿಗೂ ಬಹಳ ಪರಿಣಾಮ ಬೀರ್ತು. ಎಲ್ಲರೂ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವ್ರು ಏನಂದ್ರು ಅಂತ ಕೇಳಿ, ಇಂಥ ಒಂದು ಕೀರ್ತನಕಾರರು ನಮ್ಮ ಜೀವಮಾನದಲ್ಲೇನೆ ಈ ಊರಿಗೆ ಬಂದಿರಲಿಲ್ಲ, ಅಂತ ಒಳ್ಳೆ ಪ್ರವಚನ ಕೀರ್ತನಕಾರ ಅದಾರ ಅಂಥೇಳಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ನೀವೆಲ್ಲರೂ ಗುರುವಿನ ಮಕ್ಕಳಾಗ್ರಿ, ಮಂತ್ರ ತಗೋರಿ, ಉದ್ಧಾರ ಆಗ್ರಿ, ಕೊನೆ ಜನ್ಮದ ಅಂತೇಳಿ ಎಲ್ಲ ಹೇಳ್ತಿದ್ರು. ದೇಹ ಕಾಳಚ ಧನ ಕುಬೇರಾಚೆ ತೇತೆ ಮನುಷ್ಯಾಚೆ ಕಾಯಾಹೆ ಅಂತೇಳಿ, ಅಂದ್ರೆ ದೇಹ ಅಂತಕ್ಕಂಥ ಯಮಧರ್ಮ ಬಂದು ಯಾವಾಗ ಹೋಯ್ತಾನೆ ಹೇಳಕ್ ಬರಂಗಿಲ್ಲ, ಉದ್ಧಾರ ಆಗ್ರಿ ಅಂತ ಹೇಳ್ತಿದ್ರು. ಹೇಳುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಅವ್ರ ಕಡೆಯಿಂದ ಉಪದೇಶ ತಗೊಂಡ್ರು. ಉಪದೇಶ ತಗೊಂಡು ಎಲ್ಲರೂ ಆ ಮಂತ್ರವನ್ನ ಪಠನ ಮಾಡ್ತಿದ್ರು. ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತ ಹೇಳಿ ಮಂತ್ರ ಪಠನ ಮಾಡ್ತಿದ್ರು. ಆತ ಅವ್ರು ಎಷ್ಟು ದಿವ್ಸ ಇರ್ತಾರ, ಕೀರ್ತನೆ ಮುಗೀತು, ಶ್ರಾವಣ ಮಾಸ ಮುಗೀತು, ತಮ್ಮ ಊರಿಗೆ ತಾವು ಹೋದ್ರು. ಆಮೇಲೆ ಮತ್ ಮುಂದಿನ ವರ್ಷ ಬೇರೆದವ್ರು ಕರ್ಸಿದ್ರು ಇವ್ರು, ಸಮರ್ಥ ರಾಮದಾಸರು ಅಂತ ಹೇಳಿ. ರಾಮದಾಸರು ಅಂತ ಹೇಳಿ ಸಜ್ಜನಗಡದಲ್ಲಿ ಇರ್ತಕ್ಕಂಥವ್ರು ದೊಡ್ಡ ಮಹಾಜ್ಞಾನಿಗಳವರು. ಅವ್ರನ್ನ ಕರ್ಸಿದ್ರು. ಆ ವರ್ಷ ವರ್ಷ ಬೇರೆ ಬೇರೆ ಕರ್ಸೋಂದ್ ಪದ್ಧತಿ ಎಲ್ಲಲ್ಲಿ. ಶ್ರಾವಣ ಮಾಸದಲ್ಲಿ, ಶಿವರಾತ್ರಿಯಲ್ಲಿ, ಮಹಾನವಮಿ, ದಸರಾದಲ್ಲಿ ಹಿಂಗೆಲ್ಲ ಕರಿತಿರ್ತಾರೆ. ಯಾವ ಒಂದು ತಮ್ಮ ಇಟ್ಕೊಂಡಿರ್ತಕ್ಕಂಥ ಒಂದು ಸತ್ಕರ್ಮ ನಡೆಸ್ಬೇಕು ಅಂತೇಳಿ ಅವನ್ನೆಲ್ಲ ನಿಗದಿತ ಮಾಡಿಕೊಂಡಿರ್ತಾರೆ ಟೈಮ್ಗಳನ್ನ. ಅಲ್ಲಿ ಮತ್ತೆ ಇವರು ಸಮರ್ಥ ರಾಮದಾಸರು ಬಂದು ಅವರು ಒಳ್ಳೆ ರೀತಿಯಿಂದ ಪ್ರವಚನವನ್ನ ನಡೆಸ್ತಿದ್ರು. ನಡೆಸುವಾಗ ಅವರು ಗುರು ಬಗ್ಗೆ ಬಂದಾಗ ಗುರು ಮಂತ್ರವನ್ನು ತಗೊಂಡಾಗ ನಾವು ಉದ್ಧಾರ ಆಗ್ತೇವೆ ಅಂತ ಹೇಳಿ ಹೇಳ್ತಿದ್ರು. ಕೇಳಿದ್ರು, ಅವ್ರಿಗೆಲ್ಲ ಬಹಳ ಪರಿಣಾಮ ಆಯ್ತು. ಎಷ್ಟೋ ಜನ ಹಿಂದಿನ ವರ್ಷ ಎಲ್ಲಾರು ತಗೊಂಡ್ರಿಂಗಿಲ್ಲಲ್ಲ, ಹಂಗಾರೆ ಈ ವರ್ಷ ನಾವು ತಗೋಬೇಕು ಅಂತ ಎಲ್ಲಾರು ಮಂತ್ರ ಉಪದೇಶವನ್ನು ತಗೋಬೇಕಂತ ಹೋದ್ರು. ಆವಾಗ ಇಲ್ಲೊಬ್ಬ ಮನುಷ್ಯ ಹೋಸಲ ತಗೊಂಡಿದ್ದಲ್ಲ ತುಕಾರ ಮಹಾರಾಜರ ಕಡೆ, ಅವ್ರಕ್ಕಿಂತನೂ ಇವ್ರು ಏನದಾರ ಚಲೋ ಹೇಳ್ತಾರ, ಇವ್ರ ಕಡೆಯಿಂದ ನಾ ತಗೋಬೇಕು ಅಂಥೇಳಿ ಏನ್ ಮಾಡಿದ, ನನಗೆ ಉಪದೇಶ ಕೊಡ್ರಿ ಅಂತ ಬಂದ. ಹಿಂದೆ ಎಲ್ಲಾರು ತಗೊಂಡಿದ್ರೇನಂತ ಕೇಳ್ತಾರ. ಹಿಂದೆ ಗುರು ಮಾತ್ರ ಒಬ್ಬನೇ. ಗುರುಗಳು ಅನೇಕ ಇದ್ರು ಕೂಡ ಗುರು ಪದಕ ಅರ್ಥ ಒಂದೇ ಅದ, ಗುರು ಮಾತ್ರ ಒಬ್ಬನೇ ಅದಾನ. ಅವ್ರು ಯಾವುದೇ ಮಂತ್ರ ಕೊಟ್ಟರು ಕೂಡ ಅದ ತಾರಕ ಮಂತ್ರನೇ ಇರ್ತದ. ಅವರವರಲ್ಲಿ ಭೇದ ಭಾವನೆ ಇರಂಗಿಲ್ಲ. ಆದ್ರೆ ಇಲ್ಲಿ ಏನಂತ ಕೇಳಿದ್ರೆ, ಇವ್ರು ಭೇದ ಭಾವನೆ ಮಾಡಿಕೊಂಡು ಅವ್ರಕ್ಕಿಂತಲೂ ಇವ್ರು ಒಳ್ಳೆ ರೀತಿಯಿಂದ ಪ್ರವಚನ ಮಾಡ್ತಾರ, ಇವ್ರ ಕಡೆಯಿಂದ ಉಪದೇಶ ತಗೋಬೇಕು ಅಂತ ಮನುಷ್ಯನೇ ಬಂತು. ಬಂದಾಗ ಹಿಂದೆ ಎಲ್ಲಿತ್ತು ತಗೊಂಡೇನ್ರಿ ಅಂತಂದ. ತಗೊಂಡ್ರ ಆಯ್ತು, ಅದನ್ನ ಪಠಣ ಮಾಡ್ಕೋತಪ್ಪ ಉದ್ಧಾರ ಆಗ್ತಿ ಅಂದ್ರೆ ಗುರುಗಳು. ಯಾಕ ಗುರುಗಳಲ್ಲಿ ಭೇದ ಭಾವನೆ, ಯಾವ ಕೊಟ್ಟನ ಒಂದು ನಾನು ಕೊಡ್ತೇನೆ ಅನ್ನಂಗಿಲ್ಲ. ಅಂದ್ಕೊಡ್ಲಿ ಅಂದ್ರ ಇವ್ರು ಏನಂತ ಹುಡುಗಿ ಏನ್ ಮಾಡಿದ, ಇಲ್ರಿ ನಾನ್ ನಿಮ್ ಕಡೆ ತಗೋಬೇಕಂತ ಬಹಳ ಇಚ್ಛಾ ಅದ ನನಗ. ಹಂಗಾದ್ರೆ ಆ ಮಂತ್ರವನ್ನು ಬಹಳ ಪಿಡ್ಸಾಕತ್ತ ಗುರುಗಳಿಗೆ. ಗುರುಗಳು ಅಂದ್ರು, ನೋಡಪ್ಪ, ಒಂದ್ ಕಡೆ ಶ್ರದ್ಧಾ ಭಕ್ತಿ ಇರ್ಬೇಕು, ಹಲವು ಕಡೆ ಇರಬಾರದು. ಆಮೇಲೆ ಅದೇ ಏನು ಕೊಟ್ಟಾರ್ಲ ಮಂತ್ರ, ಅದೇ ಮಂತ್ರ ಪಠಣ ಮಾಡ್ಕೊಂತ ಹೋದಿ ಅಂದ್ರೆ ನಿಂದೆಲ್ಲ ಕರ್ಮ ಎಲ್ಲ ಕರಿ ಹೋಗ್ತದ, ನೀ ಒಳ್ಳೆ ಆತ್ಮಶುದ್ಧಿ ಆಗ್ತೀಯ, ನೀ ಆತ್ಮ ಸ್ವರೂಪ ತಿಳ್ಕೊಂಡು ಧನ್ಯನಾಗ್ತೀಯ ಅಂತ ಹೇಳಿದ್ರು. ಇಲ್ರಿ ನಾನ್ ನಿಮ್ ಕಡೆ ತಗೋಬೇಕಂತ ನಾನು ಇಚ್ಛಾ ಆತಿ ಅಂತಂದ. ನೀವು ಬಹಳ ಅಡಮುಟ್ಟಿದ್ದಂಗ ಕಾಣಿಸ್ತಾನ ಅಂತ ಹೇಳಿ ಏನ್ ಮಾಡಪ್ಪ ಅಂತ ಕೇಳಿದ್ರೆ, ನೀನು ಯಾರ ಕಡೆಯಿಂದ ತಗೊಂಡಿದ್ಯಲ್ಲ ಅಲ್ಲಿ ಹೋಗು, ಆ ಗುರುಗಳ ಕಡೆ ಹೋಗಿ ಅವ್ರ ಮಂತ್ರ ಕೊಟ್ಟ ಬಂಗಾರ ಅಂದ್ರ ಅವ್ರು. ಆ ಮಂತ್ರವನ್ನು ಕೊಟ್ಟ ಬಾ, ನಿನಗ್ ಮಂತ್ರ ಉಪದೇಶ ಮಾಡ್ತೇವಂದ್ರು. ಕೊಡಾಕ್ ಬರ್ತೈತೆ? ಒಂದ್ಸಲ ಕೊಟ್ರೆ ಮುಗ್ದು ಹೋತು ಮಂತ್ರ ಉಪದೇಶ, ಅದನ್ನ ಹೊಳ್ಳಿ ಕೊಡಾಕ ಬರಂಗಿಲ್ಲ. ಆದ್ರೂ ಸಹಿತ ಹೋದ ಬಾಗಿಲ್ದಾಗ
ಬೆಳಿಗ್ಗೆ ಅಂದ್ರೆ ಹೋದ್ 4 ಗಂಟೆ 3 ಗಂಟೆಗೆ ನಾವ್ರಿ ಆಗೆಲ್ಲ ನಡ್ಕೋತ ಹೋಗ್ಬಿಟ್ಟ ನಡ್ಕೋತ ಹೋಗೋದಲ್ಲ ಮತ್ತೆ ಹೋದನಂತಂದ್ರ ಅವರು ಆಗ ತಾನೇ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಪೂಜೆ ನಿತ್ಯ ಕ್ರಿಯೆಗಳು ಮಾಡಿಕೊಂಡು ಹೊರಗೆ ಬಂದ್ರು ಸಾಷ್ಟಾಂಗ ನಮಸ್ಕಾರ ಹಾಕಿದ. ನಮಸ್ಕಾರ ಯಾಕೊತ್ತಮ್ಮ ಇಷ್ಟು ಬೇಗ ಬಂದ್ಯಾ? ಏನಿಲ್ರಿ ಗುರುಗಳು ಅಂತಂದ್. ಯಾಕಪ್ಪ ಅಂತಂದ್ರು. ಏನ್ರಿ ಹೋದ್ಸಲ ಕೊಟ್ಟಿರಲ್ಲ ಏನು ಅಂತ ಕೇಳಿದ್ರು ಅವ್ರು. ಏನ್ ಕೊಟ್ಟಿದ್ವಿ? ಉಪದೇಶ ಕೊಟ್ಟಿರಲ್ರಿ, ಏನಾತ್ ನಿನಗ ಅಂತ ಕೇಳಿದ್ರು ಅವ್ರು. ಏನಿಲ್ರಿ ಅದು ಯಾಕೋ ನನಗ ತಗೊಂಡಾಗಿಂದ ಅದನ್ನ ತಗೊಂಡ್ಬಿಡ್ರಿ ನಿಮ್ ಮಂತ್ರ ಅಂದವ. ನಿಮ್ ಮಂತ್ರ ತಗೋರಿ, ಅದ್ ಹೆಂಗ್ ತಗೋಬೇಕು ಅದನ್ನ? ನಾವ್ ನೀನು ಒಂದ್ಸಲ ಕೊಟ್ರ ಹೋಯ್ತದು, ಅದನ್ನ ಹೆಂಗ್ ತಗೊಳಕ್ ಬರ್ತೈತಿ, ಹೋಗ್ ಅದನ್ನ ಪಠನ್ ಮಾಡು ಅಂತಂದ್ರು. ಬ್ಯಾಡ್ರಿ ನಮ್ಗ್ ಬಾಳ ಅದನ್ನ ತಗೊಂಡ ಬಾಳ ಕಾಡಾಟ ಐತಿತ್ ನನಗ ಅಂದವ. ಬಾಳ ಕಿರಿಕಿರಿ ಇರೋದನ್ನ ಏನ್ ತಗೊಂಡ್ಬಿಡ್ರಿ ಅಂತಂದ. ಕಿರಿಕಿರಿ ತಗೊಂಡ್ ಬಿಡ್ರಿ ಅಂತಂದಾಗ ಗುರುಗಳು ಅಂದ್ರು, ಇವೇನ್ ದೊಡ್ಡ ಅಡ್ಮುಟ್ ಮನುಷ್ಯ ಬಂದ್ ಬಿಟ್ಟಿ ಅದಪ್ಪ ನಮಗ ಅಂತ ಹೇಳಿ ಹೋಗಪ್ಪ ಇರ್ಲಿ ಹೋಗು ಅಂತಂದ್ರು. ಎಷ್ಟ್ ಹೇರಿ ಕೇಳಲೇ ಇಲ್ಲ. ಕೇಳದೆ ಇರೋದ್ರಿಂದ ಕೊನೆಗೆ ಏನ್ ಮಾಡಿದ್ರು ಗುರುಗಳು ಅಂತ ಕೇಳಿದ್ರೆ ಅವ್ರದ್ದು ಕಮಲದಾಗಿನ ನೀರ್ ತಗೊಂಬಂದ್ರು. ತಗೊಂಡ್ ಬಂದು ಅವನಿಗೆ ಕೊಟ್ಟ ಈ ಬಂಡಿಗಲ್ಲಿತ್ತು ಅವ್ರ ಆಶ್ರಮ ಮುಂದ ದೊಡ್ಡ ಬಂಡಿಗಲ್ಲಿತ್ತು. ಬಂಡಿಗಲ್ ಉಗುಳಿದ್ರ ಮ್ಯಾಗ ಅಂದ್ರ ಅವ್ರು ಉಗುಳಂದ ಕುಲ್ಲಿ ಅಂದ್ರೆ ಉಗುಳಿದ ಕುಲ್ಲಿ ಮಂತ್ರ ಮೂಡಿತು. ಅವ್ರು ಕೊಟ್ಟಿರ್ತಕ್ಕಂಥ ಮಂತ್ರ ಮೂಡಿದ ಕೂಡ್ಲಿ ಅಂತಂದ್ರೆ ನೀವಂದ ಹೋತ್ ಬಿಡಿ ಕಿರಿಕಿರಿ ಅಂದವ್. ನೋಡ್ರಿ, ಹೋತ್ ಬಿಡಿ ಕಿರಿಕಿರಿ ಅಂತ ಹೇಳಿ ಅದು ಏನತ್ರಿ ಬಂಡಿಗಲ್ಲ, ಬಂಗಾರದ ಬಂಡಿಗಲ್ ತಳ ಹೊಳ್ಯಾಕೈತದ. ಮಂತ್ರನು ಮೂಡಿತು, ಬಂಗಾರದ ಕಲ್ಲಾತು ನೋಡಿದ. ನೋಡ್ಕೇಸ ಹೋಗ್ಕೇನ್ರಿ ಗುರುಗಳ ಹೋಗ್ಕೇನ್ರಿ ಅಪ್ಪ ಅಂತ ನಡಿಪ ಅಂತಂದ್ರು. ನಿನ್ನ ಜೀವನದೊಳಗೆ ಕರ್ಮನ ಕಾಡೋದೈತೆ ಅಂದಾಗ ನಾವೇನು ಎಷ್ಟು ಹೇಳಿರು ನಿನ್ಗೆ ಪ್ರಯೋಜನ ಇಲ್ಲಪ್ಪ ಅಂತ ಹೇಳಿ ಹೋದ್ರು. ಅದಕ್ಕೆ ಭಕ್ತಿ ಇಲ್ಲದ ಶಿಷ್ಯನಿಗೆ ಒತ್ತಿ ಕಟ್ಟೋ ಉಪದೇಶವನ್ನು ಬತ್ತಿದ ಕೆರೆಯಲ್ಲಿ ರಾಜನು ಬಿತ್ತಿ ಬೆಳೆದಂತ ಸರ್ವಜ್ಞ ಅಂದ್ರು ಅವ್ರು. ಆದ್ರೆ ಅವ್ರ ಭಕ್ತಿನೇ ಇಲ್ಲ, ಭಾವನೂ ಇಲ್ಲ ಅಂದಾಗ ಅವನಿಗೆ ಒತ್ತಿ ನಾವು ಶಿಷ್ಯನ ಮಾಡ್ಕೋಬಾರದು, ಅಂದ್ರೆ ಒತ್ತಿ ನಾವು ಉಪದೇಶ ಕೊಡಬಾರದು. ಕೊಟ್ರೆ ಏನಾಗ್ತತಿ, ಅವನ ಜೀವನನೇ ಆಗ್ತತಿ, ಹಾಳೆ ಹೋಗ್ತದ. ಹಂಗಂದಾಗ ಉಳ್ಕೋತ ಮಣಿ ಇಲ್ಲಿ ಬಂದ್ರಿ, ಈ ಗುರುಗಳ ಕಡೆ ಬಂದ ನಮಸ್ಕಾರ ಮಾಡಿ ಗುರುಗಳೇ ಅಂತಂದ್. ಯಾಕಪ್ಪ ಕೊಟ್ಟು ಬನ್ರಿ ಕಿರಿಕಿರಿ ಅದನ್ನ ಏನೋ ಅಂತ. ಮಹಾಮಂತ್ರಿ ಅವ್ರು ಕೊಟ್ಟಿದ್ರಲ್ಲ ಅದನ್ನ ಕೊಟ್ಟು ಬನ್ನಿ. ಹೆಂಗ್ ಕೊಟ್ಟು ಬಂದೆವು ನೋಡ್ರಿ, ಹೋಗಿ ಅವ್ರು ತಗೊಳಕ್ ತಯಾರಾಕಿಲ್ರಿ ಅದನ್ನ. ಬ್ಯಾಡಪ್ಪ ಅದರಿಂದ ಉದ್ಧಾರ ಆಕತಿ ಹೋಗಂದ್ರು. ರಗಡ್ ಬಾಳ ಪೀಡಿಸಿದ್ರು. ನಾನೇ ಪೀಡಿಸಿ ಕೊಟ್ಟು ಬನ್ನಿ. ಹೆಂಗ್ ಕೊಟ್ಟಿ? ಅವ್ರ ಕಮ್ಮಣದಾನ ಸ್ವಲ್ಪ ನೀರ್ ಕೊಟ್ಟರಿ, ಬಾಯ ಹಾಕೊಂಡಿ ಉಗುಳಂದ್ರ ಒಂದ್ ಗಂಟು ಕಲ್ ಮೇಲೆ ಉಗುಳಿ ಬಿಟ್ಟಿನ್ರಿ. ಅದ್ ಮಂತ್ರ ಮೂಡಿತ್ರಿ. ಮತ್ತೇನಾಯ್ತು, ಅದ್ ಕಲ್ ಬಂಗಾರ ತಳ ಹೊಳ್ಯಾಕೈತ್ರಿ. ನೀನ್ ಮೂರ್ಖ ಅಂದ್ರ ಅವ್ರ ಗುರುಗಳು. ಮೂರ್ಖ, ನಿನ್ನ ಉದ್ಧಾರಕ್ಕೋಸ್ಕರ ಯಾವುದೇ ಗುರು ಇರ್ಲಿ ನಂಬಿಕೆ ಬೇಕು, ಮೊದಲ ಶ್ರದ್ಧೆ ಬೇಕು, ಪೂಜ್ಯತೆ ಇರಬೇಕು. ನೀನಂತೆ ಪೂಜ್ಯತೆನೇ ಇಲ್ಲ, ಗುರು ಅನ್ನೋಂಥ ಭಾವನೆ ಇಲ್ಲ. ಆ ಮಂತ್ರವನ್ನು ನೀನು ಕೊಟ್ಟಿರ್ತಕ್ಕ ಮಂತ್ರ ಮ್ಯಾಗ ನಿನಗೆ ಶ್ರದ್ಧೆ ಇಲ್ಲ. ಅದಕ್ಕ ನಂಬಲಮ್ಮನವೇ ಹಂಬಲಿಸಿದ್ರು ಬರೀ ನಂಬಿಕೆ ಕಾರಣ ಸಾಂಬನೊಲಿಸುವುದಕ್ಕೆ ಅಂತಂದ್ರು. ಮಹಾತ್ಮರು ಸುಮ್ಮನೆ ಅಂದಿಲ್ಲ. ನಮ್ಮ ನಂಬಿಕೆನೇ ಯಾವ್ದ್ರ ಮ್ಯಾಗಿಲ್ಲ, ಗುರುವಿನ ಮೇಲೆ ನಂಬಿಕೆ ಇಲ್ಲ, ಮಂತ್ರದ ಮ್ಯಾಗ ನಂಬಿಕೆ ಇಲ್ಲ, ಒಂದು ಸ್ತೋತ್ರ ಮ್ಯಾಗ ಭಕ್ತಿಗೆ ಯಾವ್ದೊಂದ್ರ ಮೇಲೆ ಸಹಿತವಾಗಿ ದೇವರ ಮೇಲೆ ಒಂದು ಸುಣ್ಣ ಹಚ್ಚಿದ ಕಲ್ಲ ಮ್ಯಾಗ ಸಹಿತ ನಂಬಿಕೆ ಇತ್ತ, ನನ್ನ ಕಲ್ಲನ್ನ ನಾನು ಉದ್ಧಾರ ಮಾಡ್ತೈತಿ ಅನ್ನುವಂತ ನಂಬಿಕೆ ಭಾರತೀಯ ಸಂಸ್ಕೃತಿಯಲ್ಲಿ. ಅದಕ್ಕಾಗಿ ಈ ಒಂದು ಉದ್ದೇಶ ಇಟ್ಕೊಂಡ ಆ ಗುರು ಅಂತಕ್ಕಂಥ ಪದಕ್ಕೆ ನಿನಗೆ ಅರ್ಥನ ಮಾಡಿಕೊಳ್ಳಿಲ್ಲ ನೀನು. ಆ ಮಂತ್ರ ಅನ್ನುವಂಥ ಪದಕ್ಕೂ ನೀ ಅರ್ಥ ಮಾಡಿಕೊಳ್ಳಿಲ್ಲ. ನಿನ್ನಂತವಾಗ ನಾ ಮಂತ್ರ ಉಪದೇಶ ನಾ ಇವತ್ತಿನ ದಿವ್ಸ ಕೊಟ್ನಿ ಅಂತಂದ್ರ ಅವನ್ ಹೆಂಗ್ ಹಿಂದ್ ತ್ಯಾಗ ಮಾಡಿದ ಇವತ್ತಿನ ದಿವ್ಸ, ಹಂಗ ಮುಂದಿನ ವರ್ಷ ಬಂದ್ರೆ ನನ್ನನ್ನು ನೀ ತ್ಯಾಗ ಮಾಡವನ ನೀ. ಹೌದು, ಗುರುವಿನ ನಂಬಿಕೆನೇ ಇಲ್ಲಲ್ಲ, ಒಬ್ರು ಗುರುವಿನ ಮೇಲೆ ನಿಷ್ಠೆನೇ ಇಲ್ಲ ನಿನ್ನಂತೆ ಕಂದಾಗ ನಾನು ನಿನ್ನ ಮಂತ್ರ ಉಪದೇಶ ಮಾಡೋದಿಲ್ಲ, ಹೋಗು ಅಂತ ಕಳಿಸ್ಬಿಟ್ರಂತೆ. ಅಂದ್ರೆ ಹೇಳೋ ತಾತ್ಪರ್ಯ ಅಂತ ಕೇಳಿದ್ರೆ, ನಮ್ಮಲ್ಲಿ ಯಾವುದೇ ಒಂದು ಗುರುವಿನ ಮಾಡಿಕೊಂಡ್ರು ಕೂಡ ಆ ಗುರು ಅಂತ ಸಾಕ್ಷಾತ್ ಬರ್ಗೋ ನರಾಕೃತಿ. ನಿನ್ನೆ ಹೇಳಿದ್ವಲ್ಲ, ಸಾಕ್ಷಾತ್ ಕೈಲಾಸಪತಿ ಪರಮಾತ್ಮನೇ ನಾನು ಉದ್ಧಾರಕ್ಕೋಸ್ಕರ ಇಲ್ಲಿ ಭೂಮಿಗೆ ಅವತರಿಸಿ ಬಂದಿದ್ದಾನೆ ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಪೂಜ್ಯ ಭಾವ ಇತ್ತು ಅಂತ ಕೇಳಿದ್ರೆ ಅವನು ಉದ್ಧಾರ ಆಗ್ತಾನೆ. ಇಲ್ಲದೇ ಇದ್ರೆ ಅವನಲ್ಲಿ ಭಕ್ತಿನೇ ಇಲ್ಲಂದ್ರ, ಭಕ್ತಿ ಇಲ್ಲ, ಭಾವ ಇಲ್ಲ, ಬನ್ನಿ ನಿನ್ನ ಗುಡಿಗೆ, ವರ ಇಲ್ಲ, ಸರಪಿಲ್ಲ, ನಿನ್ನ ನಡಿ ನನ್ನ ಮನೆಗೆ ಅಂತಾರ. ಅದಕ್ಕೆ ಹಂಗಾಗ್ಲಾರ್ದನೆ ನಮ್ಮ ಭಾವ ಹೆಂಗಿರ್ಬೇಕು, ಭಾವ ತೈಸ ದೇವ. ಭಾವ ಶುದ್ಧ ಇತ್ತಿದ್ರೆ ಪರಮಾತ್ಮ ಭೇಟಿ ಆಗ್ತಾನ. ಭಾವ ಇಲ್ಲದಿದ್ರೆ ಯಾವುದೂ ಏನು ಭೇಟಿ ಆಗುದಿಲ್ಲ. ಅಂತ ಮಹಾತ್ಮರ ಕಡೆ ಏನಿರ್ತಾವ ಶಕ್ತಿ ಅಂತ ಕೇಳಿದ್ರೆ, ಆ ಮಹಾತ್ಮ ಹೆಂಗಿರ್ತಾವ, ದಯಾ ಕ್ಷಮಾ ಶಾಂತಿ ತೇತೆ ದೇವಾಚಿ ವಸ್ತಿ ಅಂತ ಹೇಳ್ಕೊಂಡ್ಬರ್ತಾರೆ. ಎಲ್ಲಿ ದಯಾ ಕ್ಷಮಾ ಶಾಂತಿ ಅಂತಕ್ಕಂಥ ಭಾವ ಯಾವ ಗುರುವಿನ ಕಡೆ ಇರ್ತೈತಿ, ಅಲ್ಲಿ ಪರಮಾತ್ಮನೇ ಸ್ವತಃ ಅವನೇ ಪರಮಾತ್ಮ ಸ್ವರೂಪ ಇರ್ತಾನೆ. ಅಲ್ಲಿ ಪರಮಾತ್ಮನೇ ವಸ್ತಿ ಅಂದ್ರೆ ಪರಮಾತ್ಮ ಸ್ವರೂಪನೇ ಆ ಸದ್ಗುರುನಾಥ ಇರ್ತಾನೆ.
ಅಂತ ಸದ್ಗುರುನಾಥನ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಸೇವೆಯನ್ನು ಮಾಡ್ಬೇಕು. ಅದಕ್ಕೆ ತನು ಕೊಟ್ಟು ಗುರುವನ್ನು ಒಲಿಸಬೇಕು. ಅಂತ ಸದ್ಗುರುನಾಥ ಅಂತ ಒಂದು ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಆ ಸದ್ಗುರುನಾಥನ ಸೇವೆಯನ್ನ ಅಂತವರಿಗೆ ತನ್ನು ಕೊಟ್ಟು ಗುರುವನ್ನು ಒಲಿಸಬೇಕು ಅಂತ ಬಸವಣ್ಣವರು ಹೇಳಿದ್ದಾರೆ. ಅವರು ಅಂದ್ರೆ ಆ ತನು ಅಂತ ಕೊಡುದಂದ್ರೆ ಏನು, ಸೇವೆಯನ್ನ ಮಾಡೋದು ಮನಮುಟ್ಟಿ. ಅಂದ್ರೆ ಈ ಶರೀರದಿಂದ ಸವಸೋದು. ಈಗೆಲ್ಲ ನೀವೆಲ್ಲ ಮನ್ಯಾಗ ಮಾಡ್ತೀರಿ ಕೆಲಸನ, ಮನ್ಯಾಗ ಮುಂಜಾನೆ ಸಂಜೆ ತನಕ ಕೆಲಸ ಮಾಡ್ತೀರಿ, ಅದು ಶ್ರಮ ಆಯ್ತು. ಆ ಸದ್ಗುರುನಾಥ ಸನ್ನಿಧಾನದಲ್ಲಿ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಶ್ರಮ ಆಗಂಗಿಲ್ಲ, ಅದು ಸೇವೆಯಲ್ಲಿ ಪುಣ್ಯದಲ್ಲಿ ಅಂದ್ರ ಆ ವಿನಿಯೋಗ ಆಗ್ತದ. ಅದರ ಸಲುವಾಗಿ ಈ ದೇಹ ಅಂತಕ್ಕಂಥದ್ದು ಇದು ಪಂಚಮಹಾಭೂತದಿಂದ ಕೂಡಿರ್ತಕ್ಕಂಥ ದೇಹ. ಕೊನೆಗೆ ನಾವು ಪಂಚಮಹಾಭೂತಕ್ಕೇನೆ ಕೊಟ್ಟ ಹೋಗೋದದ. ಅನ್ನಮಯ ಶರೀರ ಅಂತ ಹೇಳ್ತಾರೆ. ಅನ್ನ ಯಾವ ರೀತಿ ಇವತ್ತು ಮಾಡಿದ್ ನಾಳೆ ಹಳಿಸಿ ಹೋಗ್ತದಲ್ಲ, ಹಂಗೆ ದೇಹ ಆದ್ರೂ ಕೂಡ ಅಪಕ್ಷಿ ಹಾಕೋತ ಬರ್ತದ. ಕೊನೆಗೆ ತಪ್ಪದೆ ಕೆಡೋ ವಿನಶ್ಯತೆ ಅನ್ನುವಂದಂಗ ತಪ್ಪದೇ ಇದು ಕೆಟ್ಟ ಹೋಗ್ತೈತೆ ಅಂದಂಗ ಇದು ಇದ್ದಾಗನೇ ಇದರ ಲಾಭವನ್ನ ಏನ್ ಮಾಡ್ಕೋಬೇಕು, ಪಡ್ಕೋಬೇಕು. ಆದ್ರೆ ಈ ದೇಹ ಕೂಡಲ ಸಂಗಮ ದೇವನೊಲಿಸಲು ಬಂದ ಪ್ರಸಾದ ಕಾಯ. ಪ್ರಸಾದ ಅಂದ್ರೆ ಎಷ್ಟೊಂದು ಭಕ್ತಿಯಿಂದ ಇಷ್ಟ ಇರ್ತೈತಿ. ಎರಡು ಕೈಯಿಂದ ಎಷ್ಟು ಚಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ವಿನಯದಿಂದ ತಗೋತೀವಲ್ಲ, ಹಾಗೆ ಈ ದೇಹವನ್ನಾದ್ರೂ ಕೂಡ ತನು ಅಂದ್ರೆ ದೇಹ, ಈ ದೇಹವನ್ನಾದ್ರೂ ಸಹಿತವಾಗಿ ಆ ಪರಮಾತ್ಮ ಒಲಿಸಲು ಬಂದಿರತಕ್ಕಂಥ ಈ ದೇಹ. ಪರಮಾತ್ಮ ಹಂಗ ಒಲಿತಾನೇನೋ, ಒಲಿಯೋದಿಲ್ಲ. ನಾವ್ ಎಲ್ಲಿ ಹೋಗ್ಬೇಕು, ಪರಮಾತ್ಮ ಯಾರು ಒಲಿಸ್ಕೊಂಡಿದಾರಲ್ಲ ಅಂತಲ್ಲಿ ಹೋಗಿ ನಾವು ಸೇವೆಯನ್ನು ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಸದ್ಗುರುನಾಥ ಪರಮಾತ್ಮನ ದರ್ಶನ, ನಮ್ಮ ಆತ್ಮ ದರ್ಶನ, ನಮ್ಮ ಸ್ವಸ್ವರೂಪ ಜ್ಞಾನವನ್ನ, ನಿತ್ಯ ಶಾಂತಿ ಸುಖವನ್ನ ದಯಪಾಲಿಸುತ್ತಾರೆ. ಅಂಥವರ ಸೇವೆಯನ್ನ ಮಾಡಿ ಕೃತಾರ್ಥರ ಆಗ್ತಕ್ಕಂಥ ಸದ್ಬುದ್ಧಿ ಸದ್ಗುರು ಬಸವೇಶ್ವರು ಸಿದ್ಧಾರೂಢರು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಹೇಳ್ತಾ ಕೆಲವು ಮಾತು ಗುರುಚರಣ ಕರ್ಪಿಸರು.